ವೀಕ್ಷಕರ, ಓವೈಸಿ ಪಕ್ಷದ ಈ ಗೆಲುವಲ್ಲಿ ನಮಗೆ ಎರಡು ವಿಚಾರಗಳು ಸಾಮಾನ್ಯ ಅಂದ್ರೆ ಕಾಮನ್ ಅಂತ ಕಾಣಿಸುತ್ತೆ. ಏನು? ಮೊದಲನೇದಾಗಿ ಓವೈಸಿ ಅವರ ಪಕ್ಷ ಮುಸ್ಲಿಂ ಬಹುಸಂಖ್ಯಾತ ಜಾಗದಲ್ಲಿ ಗೆದ್ದಿರುವಂಥದ್ದು, ಅಂದ್ರೆ 90% ಸ್ಥಾನಗಳನ್ನ. ಇನ್ನು ಎರಡನೆಯದಾಗಿ ಎಲ್ಲ ಸ್ಥಾನಗಳು ಅಂದ್ರೆ ಎಲ್ಲಿ ಓವೈಸಿ ಗೆದ್ದಿದ್ಯೋ ಅವೆಲ್ಲವೂ ಸ್ಥಾನಗಳು ಮೊದಲು ಕಾಂಗ್ರೆಸ್ ಬಳಿ ಇದ್ದಂಥದ್ದು. ಅಂದ್ರೆ ಮೊದಲು ಕಾಂಗ್ರೆಸ್ಗೆ ಬೀಳ್ತಾ ಇದ್ದಂತಹ ಮುಸ್ಲಿಂ ವೋಟ್ ಈಗ ಓವೈಸಿಗೆ ಹೋಗ್ತಾ ಇದೆ, ಅವರ ಪಕ್ಷಕ್ಕೆ ಬೀಳ್ತಾ ಇದೆ, ಮುಸ್ಲಿಂ ಪಕ್ಷಕ್ಕೆ ಹೋಗ್ತಾ ಇದೆ. ಬಟ್ ಯಾಕೆ ಅಂತಂದ್ರೆ ಮೊದಲಿಗೆ ಮುಸಲ್ಮಾನರಿಗೆ ಆಯ್ಕೆ ಇರಲಿಲ್ಲ, ತಮ್ಮದೇ ಆಗಿರುವಂತಹ ಒಂದು ಪಕ್ಷ ಬೇಕಿತ್ತು ಮುಸಲ್ಮಾನರಿಗೆ. ಹಾಗಾಗಿ ಅವರು ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಈಗ ತಮ್ಮದೇ ಪಕ್ಷ ಅಂದ್ರೆ ಮುಸ್ಲಿಂ ಪಕ್ಷನೇ ಬಂತು ಅಂತಂದಾಗ ಅವರಿಗೆ ಕಾಂಗ್ರೆಸ್ ಪಕ್ಷದ ಅವಶ್ಯಕತೆ ಏನಿದೆ? ಹಾಗಾಗಿ ಕಾಂಗ್ರೆಸ್ಗೆ ಕೈಯನ್ನ ಕೊಟ್ಟು ಓವೈಸಿಯ ಕೈಯನ್ನ ಹಿಡಿದಿರುವಂಥದ್ದು. ಮೊನ್ನೆ ಆ ಒಂದು ಫಲಿತಾಂಶ ಏನನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಅಂತಂದ್ರೆ, ಮುಸಲ್ಮಾನರು ಎಲ್ಲಿಯವರೆಗೆ ಒಂದು ನಿರ್ಣಾಯಕ ಹಂತಕ್ಕೆ ತಲುಪಿರೋದಿಲ್ವೋ, ಅಂದ್ರೆ ಫುಲ್ ಪವರ್ ಅವರ ಕೈಗೆ ಯಾವಾಗ ಸಿಗೋದಿಲ್ವೋ ಅಲ್ಲಿವರೆಗೆ ಅವರು ಕಾಂಗ್ರೆಸ್ಗೆ ಅಥವಾ ಬೇರೆ ಬೇರೆ ಸೆಕ್ಯುಲರ್ ಪಾರ್ಟಿಗಳಿಗೆ ಮತವನ್ನ ಹಾಕ್ತಾ ಹೋಗ್ತಾರೆ. ಆದ್ರೆ ಯಾವಾಗ ಅವರೇ ನಿರ್ಣಾಯಕ ಶಕ್ತಿಯಾಗಿ ಹೊರಹೊಮ್ತಾರೋ, ಆ ಶಕ್ತಿಯಾಗಿ ಬೆಳಿತಾರೋ, ಆಗ ಅವರು ಅಸಲಿ ಮುಸ್ಲಿಂ ಪಕ್ಷಕ್ಕೆ ಮತವನ್ನ ಹಾಕುವಂಥದ್ದು. ಅದು ಇಸ್ಲಾಂ ಪಕ್ಷನೇ ಆಗಿರ್ಲಿ, ಅಸಾದುದ್ದೀನ್ ಓವೈಸಿ ಅವರ ಪಕ್ಷನೇ ಆಗಿರ್ಲಿ. ವೀಕ್ಷಕರು, ಇದು ಕೇವಲ ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದಲ್ಲ. ಇಡೀ ದೇಶದಲ್ಲಿ ಇದೇ ಮಾದರಿ ಒಂದು ಡೆವಲಪ್ಮೆಂಟ್ ಏನಿದೆ ಇದು ಕಂಡು ಬರ್ತಾ ಇದೆ. ಎವ್ರಿ ಚುನಾವಣೆಯಲ್ಲೂ ಕೂಡ, ಅಂದ್ರೆ ಪ್ರತಿ ಚುನಾವಣೆಯಲ್ಲೂ ಕೂಡ ಈ ಒಂದು ಬದಲಾವಣೆ ಕಾಣಿಸ್ಕೊಳ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿಯನ್ನು ಸೋಲಿಸೋದಕ್ಕೆ ಅಂತ ಮುಸಲ್ಮಾನರು ಏನ್ ಮಾಡ್ತಾರೆ? ಸಮಾಜವಾದಿ ಪಕ್ಷಕ್ಕೆ ಅಲ್ಲಿ ವೋಟ್ ಅನ್ನ ಹಾಕ್ತಾರೆ. ಅಲ್ಲಿ ಓವೈಸಿ ಪಕ್ಷ ಇದೆ, ಬಟ್ ಅವರಿಗೆ ಮತವನ್ನ ಯಾಕೆ ಹಾಕಲ್ಲ ಅಂತ ಅಂದ್ರೆ ಅವ್ರು ಇನ್ನೂ ಕೂಡ ಒಂದು ನಿರ್ಣಾಯಕ ಹಂತಕ್ಕೆ ತಲುಪಿಲ್ಲ, ಅಂತಹ ಸ್ಥಾನಗಳನ್ನು ಅವರು ಪಡ್ಕೊಳ್ತಾ ಇಲ್ಲ. ಇವರೆಲ್ಲರೂ ಕೂಡ ಈಗ ಅವರಿಗೆ ವೋಟ್ ಅನ್ನ ಹಾಕಿದ್ರು ಕೂಡ ಓವೈಸಿ ಪಕ್ಷ ಒಂದು ಮೆಜಾರಿಟಿಯಾಗಿ ಇಲ್ಲಿ ಬರುವುದಕ್ಕೆ ಆಗಲ್ಲ. ಹಾಗಾಗಿ ಅಲ್ಲಿ ಏನಾಗುತ್ತೆ, ಬಿಜೆಪಿ ಗೆಲ್ಲಬಹುದು ಆ ಒಂದು ಯೋಚನೆಯನ್ನ ಇಟ್ಕೊಂಡು ಅವರು ಓವೈಸಿಗಿಂತಲೂ ಕೂಡ ಯಾರನ್ನ ಸಮಾಜವಾದಿ ಪಾರ್ಟಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಲ್ಲಿ. ಇನ್ನು ಬಿಹಾರದಲ್ಲಿ ಅಲ್ಲೂ ಕೂಡ ಅಷ್ಟೇ RJD ಅದೇ ರೀತಿ ಕಾಂಗ್ರೆಸ್ಗೆ ವೋಟ್ ಅನ್ನ ಹಾಕ್ತಾರೆ. ಬಟ್ ಅದೇ ಸೀಮಾಂಚಲ ಭಾಗದಲ್ಲಿ ನಾವು ನಿರ್ಣಾಯಕರು ಅಂದ್ರೆ ಮುಸಲ್ಮಾನರು ನಿರ್ಣಾಯಕರು ಅನ್ನುವಂಥದ್ದು ಅವ್ರಿಗೆ ಗೊತ್ತು. ಹಾಗಾಗಿ ಅಲ್ಲಿ ಅವರು ಓವೈಸಿಯನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಇನ್ನು ಹರಿಯಾಣ ಅಥವಾ ರಾಜಸ್ಥಾನದಲ್ಲೂ ಕೂಡ ಅಷ್ಟೇ ಬಿಜೆಪಿಯನ್ನ ಸೋಲಿಸುವಂತಹ ಪಕ್ಷ ಯಾವುದಿದೆಯೋ ಅದನ್ನೇ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.